ಕಳೆದ ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಪರಸ್ಪರ ಕೆಸರೆರಚಾಟ, ಆರೋಪ ಪ್ರತ್ಯಾರೋಪ, ಹೋರಾಟ ಪ್ರತಿ ಹೋರಾಟ ಕೊನೆಯೇ ಇಲ್ಲದಂತೆ ಮುಂದುವರಿತಾ ಇದೆ. ಅಧಿಕಾರ ಕಸಿದುಕೊಳ್ಳುವ ಹಾಗೂ ಉಳಿಸಿಕೊಳ್ಳುವ ಜಿದ್ದಾಜಿದ್ದಿನ ಹೋರಾಟದ ನಡುವೆ ಜನಪ್ರತಿನಿಧಿಗಳಿಗೆ ಜನಸಾಮಾನ್ಯರ ನೆನಪು ಇಲ್ಲವಾಗಿದೆ. ಸಮಾಜದ ಕಟ್ಟ ಕಡೆಯ ಶ್ರೀಸಾಮಾನ್ಯ ವಿಧಾನಸೌಧದೆದುರು ಕಾದು ನಿಂತಿದ್ದಾನೆ. ಆದರೆ ಮನೆ ಒಳಗೆ ಮನೆಯೊಡೆಯನಿಲ್ಲ. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ವಾಸ್ತವ ಸ್ಥಿತಿಯ ದರ್ಶನ ಇಲ್ಲಿದೆ. ಬೀದಿಯಲ್ಲಿ ಹೋರಾಟ ಬನ್ನಿ, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, ಪ್ರತಿಭಟನೆ, ಹೋರಾಟ, ರಾಜಕೀಯ, ಜನರು ನೆನಪಲ್ಲೇ ಇಲ್ಲ. ಯಾವ ರೀತಿ ಇದೆ ನಮ್ಮ ಆಡಳಿತ ಸೌಧ ಈಗ? ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ, ಅಲ್ಲಿಗೆ ಪ್ರತಿನಿತ್ಯ ಜನ ಮಧ್ಯಾಹ್ನ 3:30 ನಂತರ ಸಾರ್ವಜನಿಕರಿಗೆ ಅಲ್ಲಿ ಸಚಿವರನ್ನ ಭೇಟಿ ಆಗಲಿಕ್ಕೆ ಅವಕಾಶ ಇರುತ್ತೆ. ಅದೇ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಆದರೆ ನೋಡಿ, ಕಳೆದ ಒಂದು ವಾರದಿಂದ ಏನು ರಾಜಕೀಯ ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ಅದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ಆಡಳಿತ ಪಕ್ಷದ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಪ್ರತಿಭಟನೆ ಹಾಗೆ ಆರೋಪ ಪ್ರತ್ಯಾರೋಪ ಇದರಲ್ಲೇ ಮುಳುಗಿ ಹೋಗಿದ್ದಾರೆ. ಆದರೆ ಜನರನ್ನ ಮಾತನಾಡಿಸಲಿಕ್ಕೆ ಅಲ್ಲಿ ಯಾರೊಬ್ಬರೂ ಕೂಡ ಇಲ್ಲ. ಏನು ಈ ನಾಯಕರೆಲ್ಲರೂ ಕೂಡ ಕೇವಲ ಈ ಹೋರಾಟ ಹಾಗೆ ಆರೋಪ ಪ್ರತ್ಯಾರೋಪ, ವಿರೋಧ ಪಕ್ಷದ ಮೇಲೆ ಕತ್ತಿ ಮಸೆಯುವಂಥದ್ದು, ಆಡಳಿತ ಪಕ್ಷದ ಮೇಲೆ ಕತ್ತಿ ಮಸೆಯುವಂಥದ್ದು, ಇದಕ್ಕೆಲ್ಲ ಎಷ್ಟು ಶ್ರಮ ಹಾಕ್ತಾ ಇದ್ದಾರೋ ಆ ಶ್ರಮವನ್ನು ಈ ಜನಸಾಮಾನ್ಯರು, ಶ್ರೀಸಾಮಾನ್ಯರು ಏನಿದ್ದಾರೆ ಅವ್ರ ಕಡೆ ಆ ಕಾಳಜಿಯನ್ನು ತೋರಿಸಿದ್ರೆ ನಿಜಕ್ಕೂ ಕೂಡ ಶ್ರೀಸಾಮಾನ್ಯನಿಗೆ ಒಳ್ಳೆಯದಾಗುತ್ತೆ. ಆದರೆ ಆ ಕಾಳಜಿ ಯಾರೊಬ್ಬರಿಗೂ ಇಲ್ಲ ಅನ್ನೋದಕ್ಕೆ ಇವತ್ತು ವಿಧಾನಸೌಧ ಸಾಕ್ಷಿಯಾಗಿ ನಿಂತಿದೆ. ಕಳೆದ ಒಂದು ವಾರದಿಂದಲೂ ಈ ವಾತಾವರಣ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಸಚಿವರ ಕಚೇರಿಗೂ ಕೂಡ ನಾವು ಭೇಟಿ ಕೊಟ್ಟು ಬಂದ್ವಿ. ಬಹುತೇಕ ಕಚೇರಿಗಳಲ್ಲಿ ಯಾವೊಬ್ಬ ಸಚಿವರು ಇಲ್ಲ, ಹಲವು ಅಧಿಕಾರಿಗಳು ಕೂಡ ಇಲ್ಲ, ಸಿಬ್ಬಂದಿ ವರ್ಗ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಂದರೆ ಸಂಪೂರ್ಣ ವಿಧಾನಸೌಧ ಖಾಲಿ ಆಗಿರುವಂಥದ್ದು. ಅದರ ಜೊತೆಗೆ ಬಂದಿರುವಂಥ ಜನಸಾಮಾನ್ಯರು ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಸಚಿವರು ಇವಾಗ ಬರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅಂತೇಳಿ. ಆದರೆ ಯಾರೊಬ್ಬರು ಕೂಡ ಆ ಕಡೆ ತಲೆ ಹಾಕ್ತಿಲ್ಲ. ಹೋಗ್ಲಿ, ಜನಪ್ರತಿನಿಧಿಗಳು MLAಗಳಾದರೂ ಆ ಕಡೆ ಬರ್ತಾರೆ ನೋಡಿದ್ರೆ ಅವರು ಇಲ್ಲ. ಕಡೆಗೆ ನಮಗೆ ಕೊನೆಯದಾಗಿ ಸಿಕ್ಕವರು ಶ್ರವಣಬೆಳಗೊಳದ ಶಾಸಕ ಪುಟ್ಟೇಗೌಡರು. ಅವ್ರು ಹೇಳಿದ್ರು, ನೋಡಿ ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ, ವಿಧಾನಸೌಧ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಬಿಕೋ ಅನ್ನೋವಂಥ ವಾತಾವರಣ ಕಾಣಿಸ್ತಾ ಇದೆ. ಅದರಲ್ಲೂ ಈ ಬೆಳವಣಿಗೆ ನಂತರ ಕಳೆದ ಒಂದು ವಾರದಿಂದ ಏನು ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ, ಅದಾದ ನಂತರವಂತೂ ಸಚಿವರು ಯಾರೊಬ್ಬರು ಕೂಡ ಇತ್ತ ತಲೆ ಹಾಕ್ತಾ ಇಲ್ಲ. ಜನರ ಗೋಳನ್ನು ಆಲಿಸಲಿಕ್ಕೆ ಅಲ್ಲಿ ಯಾರೊಬ್ಬರೂ ಇಲ್ಲ. ರಾಧಾ. ಓಕೆ, ಧನ್ಯವಾದ ವೀರೇಂದ್ರ ನಿಮ್ಮ ಎಲ್ಲ ಮಾಹಿತಿಗಾಗಿ.